ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ತುಂಬ ಹಳೆ ವಿಡಿಯೋ ಅಂದರೆ ಲಾಸ್ಟ್ ಮಂತ್ದು. ನಾನು ತುಂಬ ಬ್ಯುಸಿಯಾಗಿದ್ದರಿಂದ ವ್ಲಾಗು ಹಾಕೋಕ್ಕಾಗಿರಲಿಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆಯುಧ ಪೂಜೆನೂ ಬಂತು ಮತ್ತು ದಸರಾ ಹಾಲಿಡೇಸ್ ಅಂತ ಊರಿಗೆ ಹೋಗೋದ್ರಿಂದ ಅದಕ್ಕೆ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ಮಹಾಲಕ್ಷ್ಮಿ ಅಮಾವಾಸ್ಯೆ ಪೂಜೆದು. ನಮ್ಮ ಮನೆಯವ್ರ ಊರಲ್ಲಿ ಅವ್ರ ತಾತಂಗೆ ಬಟ್ಟೆ ಇಡ್ತಾರೆ, ಪೂಜೆ ಮಾಡಿ ಅದಕ್ಕೋಸ್ಕರ ಹೋಗಿದ್ವಿ. ಈ ಸಲ ಮಕ್ಕಳು ಯಾರೂ ಬಂದಿರಲಿಲ್ಲ, ನಾವೇ ಹೋಗಿದ್ದರಿಂದ ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮದು ಲಾಸ್ಟ್ ಮೋಲ್ಡ್ ಇತ್ತು, 4th 5th ಫ್ಲೋರು. ಅದು ಮೋಲ್ಡು ಅವ್ರು ಆಲ್ರೆಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಅದು ಸಿಂಗಲ್ ರೂಮ್ ಆಗಿದ್ದರಿಂದ ಬೇಗ ಮುಗಿಸ್ಬಿಟ್ರು. ಈ ಮೋಲ್ಡು ಮುಗಿದ್ರೆ ಇನ್ನು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನಾನು ಗಾನ ಮತ್ತು 28 ಸಂಡೇ ಚಿಕ್ಕಪೇಟೆಗೆ ಹೋಗಿದ್ವಿ. ಅವತ್ತು ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ, ಆದರೆ ರಶ್ ಇರಲಿಲ್ಲ, ಖಾಲಿ ಇತ್ತು. ಆಯುಧ ಪೂಜೆಗೆ ಡ್ರೆಸ್ಸಸ್ ತರೋಣ ಅಂದ್ಬಿಟ್ಟು ಹೋಗಿದ್ವಿ. ಪ್ರತಿ ವರ್ಷ ಮುಂಚೆನೇ ತಂದು ಇಟ್ಕೊತಾ ಇದ್ವಿ, ಆದರೆ ಈ ಸಲ ಆಗಿಲ್ಲ ಅಂದ್ಬಿಟ್ಟು ಹಬ್ಬ ಹತ್ರ ಮಾಡ್ಕೊಂಡು ಹೋದ್ವಿ. ನಾವು ಚಿಕ್ಕಪೇಟೆ ರಶ್ ಇರುತ್ತೆ ಅಂತ ಹೋದ್ವಿ, ಆದರೆ ರಶ್ ಇರಲಿಲ್ಲ. ಒಂದೆರಡು ಡ್ರೆಸ್ ತಂದ್ವಿ, ಶರಾರ. ಅದಾದಮೇಲೆ ಗಾನ ಟಾಪ್ಸ್ ಬೇಕು ಅಂದ್ಲು, ಆದರೆ ಅವಳಿಗೆ ಬೇಕಾಗಿರೋ ಕಲರು ಮತ್ತು ಪ್ಯಾಟ್ರನ್ ಸಿಗಲಿಲ್ಲ. ಅದರಿಂದ ಬೇರೆ ಎಲ್ಲಾರ ನೋಡೋಣ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಹುಡುಕ್ತಾ ಇದ್ವಿ. ಮತ್ತು ಇದೇ ಶಾಪಲ್ಲಿ ನಾನು ಒಂದೆರಡು ಡ್ರೆಸ್ ತೊಗೊಂಡೆ, ಚೆನ್ನಾಗಿದೆ ಡೈಲಿ ವೇರ್ಗೆ ಮತ್ತು ಈ ವರ್ಕ್ ಮಾಡೋರಿಗೆಲ್ಲ ಚೆನ್ನಾಗಿರುತ್ತೆ. 500, 550, 600ಗೆಲ್ಲ ಫುಲ್ ಸೆಟ್ಟು ಚೆನ್ನಾಗಿತ್ತು ಕ್ಲಾತ್ ಎಲ್ಲ. ನಾನೊಂದು 3 ಡ್ರೆಸ್ ತೊಗೊಂಡೆ. ಅದಾದಮೇಲೆ ಗಾನಾಗೆ ಟಾಪ್ ಅಂತ ಹೋದ್ವಿ, ಆದರೆ ಸಿಕ್ಕಿಲ್ಲ. ಇದು ನೋಡಿ ರಾಜಾ ಮಾರ್ಕೆಟು. ಇಲ್ಲಿ ನೋಡಿ ಮೆಟೀರಿಯಲ್ ಎಲ್ಲ ಸಿಗುತ್ತೆ. ನೀವು ಲೆಹಂಗಾ ಗೌನ್ ಎಲ್ಲ ಸ್ಟಿಚ್ ಮಾಡಿಸ್ಕೊಬೇಕಂದ್ರೆ ಚೆನ್ನಾಗಿರುತ್ತೆ, ಕಡಿಮೆಗೂ ಸಿಗುತ್ತೆ. ಮತ್ತು ಸ್ಯಾರಿಗೆ ವರ್ಕು, ಬ್ಲೌಸ್ಗೆ ವರ್ಕು, ಸ್ಯಾರಿಗೆಲ್ಲ ಕುಚ್ಚು ಮಾಡಿಸ್ಬೇಕು ಅಂದರೆ ಇಲ್ಲೆಲ್ಲ ಹೋಲ್ಸೇಲಾಗಿ ಬಂಡಲ್ ತೊಗೊಬೋದು. ಅಷ್ಟು ರಶ್ ಇರಲಿಲ್ಲ. ನಾವು ಅದೆಲ್ಲ ಮುಗಿಸ್ಕೊಂಡು ಕೆಲವು ಜ್ಯುವೆಲರೀಸು, ಬ್ಯಾಂಗಲ್ಸು ತೊಗೊಂಡು ಬಂದ್ವಿ. ಬೇರೆ ಏನು ಶಾಪಿಂಗ್ ಮಾಡಿರಲಿಲ್ಲ. ಬರೋಷ್ಟರೊಳಗೆ 4 o'clock ಆಯಿತು. ಅದಾದಮೇಲೆ ಮೋಲ್ಡ್ ಆದಮೇಲೆ ಮನೆ ಹತ್ರ ಬಂದಿರಲಿಲ್ಲ ಅಂತ ನೋಡೋಣ ಅಂತ ಬಂದೆ. ನಾನು ಆಲ್ಮೋಸ್ಟ್ ಈವ್ನಿಂಗೇ ಬರೋದು, ಮಾರ್ನಿಂಗು ಬರೋಕ್ಕಾಗಲ್ಲ, ಮನೇಲಿ ಕೆಲಸ ಇರುತ್ತಲ್ಲ, ಅದರಿಂದ ಈವ್ನಿಂಗ್ ಬಂದೆ. ನೋಡಿ ಮೋಲ್ಡೆಲ್ಲ ಆಗಿತ್ತು. ಇದೇನೇ 5th ಫ್ಲೋರ್ ಅನ್ನಲ್ಲ, ಇದು ಅಂದರೆ ಕೆಳಗಡೆ ಇದೆಯಲ್ಲ ಅದೇ ಥರ, ಆದರೆ ಇದು ಸಿಂಗಲ್ ಮನೆ. ಅದೆಲ್ಲ ನೋಡಿಕೊಂಡು ಅದು ಆಲ್ರೆಡಿ 6 o'clock ಆಗಿತ್ತು ನಾನಿಲ್ಲಿ ಮನೆ ಹತ್ರ ಹೋದಾಗ, ಅದನ್ನು ನೋಡ್ಕೊಂಬಂದು. ಅದಾದಮೇಲೆ ನೆಕ್ಸ್ಟು ಬುಧವಾರ ಆಯುಧ ಪೂಜೆಗೆ, ಮಂಗಳವಾರ ಹಿಂದಿನ ದಿನ ಅಂದರೆ ಬುಧವಾರ ಹಬ್ಬ ಇದ್ದಿದ್ದು, ಮಂಗಳವಾರನೇ ಎಲ್ಲ ತೊಳೆದು ದೇವ್ರದ್ದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇದು ಗಾನ ಧೃತಿ ಇಬ್ಬರು ಏನು ಹೆಲ್ಪ್ ಮಾಡ್ದೇ ಈ ಥರ ಪೇಂಟ್ ಮಾಡ್ಕೊಂಡು ಕೂತಿದ್ರು. ಅದನ್ನು ನಾನು ಏನಂತ ನೋಡೋಕ್ಕೆ ಹೋದಾಗ ತೋರಿಸ್ತಾಯಿದ್ರು ಈ ಥರ ಮಾಡ್ತಾ ಇರೋದನ್ನು. ನಾನು ಮತ್ತು ನಮ್ಮದು ಆಫೀಸ್ ಇರೋದ್ರಿಂದ ಅದಕ್ಕೆ ಪೂಜೆಗೆಲ್ಲ ಏನೇನು ಐಟಮ್ಸ್ ಬೇಕು ಅಂದ್ಬಿಟ್ಟು ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಣ್ಣು ಮತ್ತು ತೆಂಗಿನಕಾಯಿ ಎಲ್ಲನೂ ತೊಗೊಂಬಂದಿದ್ದೆ. ಹೂವು, ಬಾಳೆಕಂದು, ಈ ಥರ ಸ್ವೀಟ್ಸು ಅದನ್ನೆಲ್ಲ ಆಫೀಸ್ ಹುಡುಗರಿಗೆ ಹೇಳ್ಬಿಡ್ತಾರೆ, ಅದನ್ನು ಅವ್ರು ತೊಗೊಂಬರ್ತಾರೆ. ನೋಡಿ 6:15ಗೆಲ್ಲ ನಾನು ಆಲ್ಮೋಸ್ಟ್ ಪೂಜೆನೇ ಮಾಡಿಬಿಟ್ಟಿದ್ದೆ. 4:30ಗೆಲ್ಲ ಎದ್ದು ಹಿಂದಿನ ದಿನ ರೆಡಿ ಮಾಡಿದ್ರಿಂದ ನನಗೆ ಅಷ್ಟು ಕೆಲಸ ಏನು ಇರಲಿಲ್ಲ. 4:30, 5 o'clock ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಗಾನ ಧೃತಿ ಎದ್ದವರು ರೆಡಿ ಆಗ್ತಾಯಿದ್ರು. ಯಾಕೆ ಅಂದರೆ ಆಫೀಸಲ್ಲಿ ಹೋಗಿ ನಾನು ಪೂಜೆಗೆ ರೆಡಿ ಮಾಡ್ಕೊಬೇಕಲ್ಲ, ಅವರು ಕ್ಲೀನ್ ಮಾಡಿರ್ತಾರೆ ಅಷ್ಟೇ. ಮತ್ತು ಅಲ್ಲಿನೂ ಎಲ್ಲ ಫೋಟೋಕ್ಕೆಲ್ಲ ಹೂವು ಇಟ್ಟು ಪೂಜೆ ಎಲ್ಲ ಮಾಡಬೇಕು. ಮತ್ತು ಕಾರ್ಗಳಿಗೆಲ್ಲ ಕುಂಕುಮ ಇಡಬೇಕಲ್ಲ, ಅದು ಅವರೇ ಇಡ್ತಾರೆ, ಆದರೆ ನಾನೆಲ್ಲನೂ ತೊಗೊಂಡೋಗಿ ಕೊಡಬೇಕು. ಅದರಿಂದ ಹಿಂದಿನ ದಿನ ರೆಡಿ ಮಾಡ್ಕೊಂಡಿದ್ರಿಂದ ಬೇಗ ಪೂಜೆ ಆಯಿತು. ಇದೇ ನೋಡಿ ನಮ್ಮ ದೇವ್ರ ಮನೆ, ವುಡ್ಡಲ್ಲಿ ಮಾಡಿರೋದ್ರಿಂದ ಸಿಂಪಲ್ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.